ಮನೆತನಕ್ಕೆ ಅಷ್ಟೇ ಅಲ್ಲ ಗೌಡ, ಮದದ ಮದಹಾನಿ ಅಂತೆ ಲೇಜ ಮದಗ್ನಿ ನಿಂತಿರುವ ನಿಮ್ಮಂತ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ ಮಗಳೇ. ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಥಮ ಪಾಠ जलते उसको रात नहीं, कुछ तो उसको रात नहीं। नंजे गाँव निकला था, शकुनी मामा कहता है जगत के ಒಬ್ಬನೇ ಅಧಿಪತಿಯಾಗಿರಬೇಕು, ಅದೇ ಚತುರ ದೇವೇಗೌಡ ಮಗನೇ ಆಗಿರಬೇಕು. ಮುತ್ತೈದೆ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ, ನಾನೇ ಗಣತಿಗಂಗವ ಸತೀಶಿರುಮಣಿ ಎಂದು ಸರ್ಪದಗಡೆಯಲ್ಲಿ ರಾತ್ರಿದಂತ ಶೋಭಿಸ್ತುಗಳಲ್ಲ ಈ ಊರ ಬಡ ರೈತನಾದ ಆ ಸತ್ಯವಂತನ ಹೆಂಡತಿ ಶಬರಿ. ಶಬರಿ, ಹೊಸ ಮಲಗಿತೆಯಾಗಿ ಎಂದು ನೀ ಈ ಊರಿಗೆ ಕಾಲಿಟ್ಟಿಯೋ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟ ಹೆಣ್ಣು ಮಣ್ಣು ಹಣ್ಣು ಇವು ಮೂರು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿ ಗೌಡನ ಒಟ್ಟುಕೊಂಡ ಶಟು ಹೊಡೆದ ನನಗೆ ಎದುರಾಗಿ ನಿಂತ ನಿನ್ನ ಮೈದುನ ಜಮದ ಕಡೆಯ ಮೇಲೆ ಶಟು ಹೊಡೆದು ನನಗೆ ಎದುರಾಗಿ ನಿಂತ ನಿನ್ನ ಮೈದುನ ಜಮದ ಅಗ್ನಿಯ ಮೇಲಿನ ಸೇರಿಗಾಗಿ ನಿನ್ನೆ ದಿನ 1 ಎಕರೆ ವರಲಕ್ಷ್ಮಿ ಹತ್ಯೆ ಬೆಳೆಯನ್ನು ಹರಗಿಸಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿ ಗೌಡನನ್ನು ಕೆಣಕುವ ಕುಂಡಿ ಜಮದಗ್ನಿ ಆಗಿರಲಿ ಜರಾಸಂಧನೇ ಆಗಿರಲಿ, ಒಟ್ಟಿನಲ್ಲಿ ಈ ದೃಷ್ಟಿಯಲ್ಲಿ ಯಾರೇ ಆಗಿರಲಿ ಅವರನ್ನು ಜೀವಂತ ದಹನ ಮಾಡುವುದೇ ಈ ದೇಸಾಯಿ ಗೌಡನ ಒಟ್ಟು ಗುಣ. ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಮಹಾರಾಜನಂತೆ ಮೆರೆಯುತ್ತಿರುವ ನಿಮ್ಮೂರ ಅಣ್ಣ ತಮ್ಮಂದಿರ ಬೆಂಕಿ ಹಚ್ಚಿ ದಿಕ್ಕಾಪಾಲು ಮಾರಿ ದಿಕ್ಕಿಲ್ಲದ ಹೆಣಗಳಂತೆ ಹದ್ದು ಕಾಗೆ ನಾಯಿಗಳು ಹರಿದು ತಿನ್ನುವಂತೆ ಮಾಡಿ ಕೊನೆಗೆ ನಿನ್ನ ಅತ್ತಿಗೆ ಶಬರಿ ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ಮೆರೆದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿ ಗೌಡನೇ ಅಲ್ಲ. ಬಬಲಾದಿ ಲೇ ಬಬಲಾದಿ, ಗೌಡ್ರ ಇರ್ಲಿ ಅದನ್ನ ಇದನ್ನ ಇಕ್ಕಟ್ಟಿ ಚಾರ್ಸ್ಕೊಳ್ಳ ಗೋಂಡ ಆತಂದ ಮಾಡಿ ನಡ್ರಲಿ ಅಟ.
ಗೌಡ್ರ ಈ ಬ್ಯಾಂಕ್ ಬಬಲಾದಿ ಇರುವವರೆಗೂ ಹಣ್ಣು ಕಾಯಿ ಎದ್ದದ ಹಣ್ಣು ಆಕತಿ, ಹಣ್ಣು ಎದ್ದದ ಕಾಯಿನೂ ಆಕತಿ. ಹಾಗಾದರೆ ಯಾರು ಎಷ್ಟು ಹಣ ಕೊಟ್ಟರಂತ ಬೊಗಳಲೆ ಕತ್ತೆ? ಗೌಡ್ರ ನನಗ ಬೊಗಳು ಅಂದ್ರೆ ನಾನು ನಿಮ್ಮ ತರ ಒಬ್ಬ ಮನುಷ್ಯ ಅದನ್ರಿ, ಮನುಷ್ಯ. ಅದ್ರೊಳಗ ವಯಸ್ಸಾಗ ಕೆಮ್ಮತ್ ಕೊಡ್ರಿ, ಕೆಮ್ಮತ್ ಕೊಡ್ರಿ. ಹೇಳೋರಂತೆ ಕತೆ ಪುನಃ ಹೇಳ್ತೇಳು ಕತ್ತೆ. ಯಾರ ಹಣೆ ಬರ ಏನೇ ಅಂತ ತಿಳಿದು ನೇರವಾಗಿ ನೋಡಿಯಲೇ ಹರಾಂಪರ್ ನನ್ನ ಮಗನೇ. ಗೌಡ್ರ ಹುಚ್ಚುದು ಲಚ ಲಚ ಅನ್ನಕಣಗೇನು ಹಲ್ಲಿ ಮಾಡ್ರಿ ಏನ್ರಿ? ಹಲ್ಲಿ ಲಚ 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 ನುಡಿಯಾಕ ಲೇ ಬಣ್ಣ ಮಗನೇ ಬಬಲಾದಿ, ಲೇ ಬಬಲಾದಿ, ಯಪ್ಪ ಗೌಡ್ರ ಬಂದೂಕ್ ಎತ್ತು ಬ್ಯಾಡ್ರಿ, ಎತ್ತು ಬ್ಯಾಡ್ರಿ. ನೀವೇನಾರ ಬಂದೂಕ್ ಎತ್ತಿದ ಕರೆ ಆದ್ರ ನಮ್ಮದಿದ ಐತ್ರಲ್ಲ ಜೋತ್ರ ಒಂದ ಎರಡ ಆಗಿಬಿಡ್ತಾರ್ರಿ. ಇಷ್ಟ ಅಲ್ಲದ ಇನ್ನೊಂದು ಆಗಿಬಿಡ್ತೈತ್ರಿ. ಅಪ್ಪ ಬಂದೂಕ್ ಎತ್ತು ಬ್ಯಾಡ್ರಿ. ಲೇ ಬಡಬಿಕಾರಿ ಬಬಲಾದಿ, ಹೆಚ್ಚಿಗೆ ಮಾತನಾಡದೆ ನಮ್ಮ ಮಾವ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ಕಳಿಸಿಕೊಳ್ಳು. ಈ ನಿನ್ನ ಉಪ್ಪು ತುಂದ ದೇಹವನ್ನು ಇರದಿದ್ದರೆ ನಿನ್ನನ್ನು ಸಿಗದ ಕಟ್ಟೆ ಸುಡುಗಾಡಿ ಕಡುತ್ತೇನೆ ಮಗನೇ. ಅಪ್ಪ ನಿಮ್ಮ ಇದರಲ್ಲಿ ಸೋಟ್ ಸುಡುಗಾಡಕ್ಕೆ ಮಾತ್ರ ಕಳಿಸ್ಬೇಡ್ರಿ, ಸುಡುಗಾಡಕ್ಕೆ ಮಾತ್ರ ಕಳಿಸ್ಬೇಡ್ರಿ. ಯಾಕಂದ್ರ ಸತ್ತ ಸುಡುಗಾಡಕ್ಕೆ ಕಳಿಸ್ಬೇಡ್ರಿ ಅಪ್ಪ, ಸುಡುಗಾಡಕ್ಕೆ ಕಳಿಸ್ಬೇಡ್ರಿ. ಲೇ ಬಬಲಾದಿ, ಏನೆಂತ ಬೊಗಳಿದಲೇ ಸೀದಾ ಬಗಳು. ಅಲ್ರಿ ದಣ್ಯಾರ ಸತ್ತ ಸುಡುಗಾಡಕ್ಕೆ ನೀವು ನಾನು ಕಳಿಸಿದ್ರಿ ಅಂದ್ರ ನಂದೊಂದ ಹೂಸ ಐತ್ರಿ ಅಪ್ಪ, ಹೂಸ. ಲೇ ಬಬಲಾದಿ, ಲೇ ಬಬಲಾದಿ, ಆ ತಾತಗಿತ್ತಿಯ ಸಾಲ ಏನಾಯ್ತು? ಗೌಡ್ರ ಎಲ್ಲಿಂದ ಅಲ್ಲಿಗೆ ಸಾಲ ಕೇಳಬೇಕತ್ತ ಹೋಗಿದನ್ರಿ, ಸಾಲ ಕೇಳಬೇಕತ್ತ ಹೋಗಿದನ್ರಿ. ಇದ್ರಿಗೆ ಬಂದ್ರೆ ಅವ ನಾಳೆ ಬಂದು ಕೊಡ್ತಾನ ನಾನು, ನೋಡ್ರಿ ಕೊಡ್ತಾನ ನಾನು. ಲೇ ಬಬಲಾದಿ, ನಿಂದು ಬರೀ ಇದೇ ರಗಲೆವಾಯಿತು. ಮೊನ್ನೆ ಪಕ್ಕ ದೂರ ಪರಮೇಶಿ ಹಣದ ಗತಿ ಏನಾಯ್ತೆಂದು ಸೀದಾ ಬಗಳು. ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ ತಮ್ಮ, ನಿಮ್ಮ ಪಿಸ್ತೂಲ ತಳಗಿಳಿಸ್ರಿ, ತಳಗಿಳಿಸ್ರಿ. ಅದನ್ನ ಎತ್ತಿದ್ರಿ ಅಂದ್ರ ನಮಗ ತಡ್ಯಾಕಾಗೋದಿಲ್ರಿ, ತಡ್ಯಾಕಾಗೋದಿಲ್ಲ.
ಮಗಳ ಮದುವೆಗೆ ಒಯ್ದ ಆ ಮಲ್ಲೇಶಿಯ ಸಾಲ ಏನಾಯ್ತು? ನೋಡ್ರಿ ಗೌಡ್ರ, ಆ ಮಲ್ಲೇಶಿನ ಸಾಲ ಕೇಳಕ್ ಹೋಗಿದ್ನಿ. ಅಲ್ಲೇ ಅಗಸಿ ಬಾಕಲ್ದ ಬಂದ್ರಿ. ಅವ ಬಂದ್ ಕಿಸಂದ್ರ ಮುಂದಿನ ವಾರದಾಗ ಅವ್ರ ಇನ್ನೊಬ್ಬಕಿ ಮಗಳದು ಕುಬಸ ಏನೋ ಲಗ್ನ ಇಟ್ಕೊಂಡನತ್ರಿ. ನೀವಿನ್ನು 5,000 ಕೊಟ್ರಿ ಅಂದ್ರ ಇದನ್ನ ಕೂಡಿ ಬಡ್ಡಿ ಗಂಟ ಕೊಡ್ತಾನಂದನ್ರಿ. ಮುಂದಿನ ವಾರದಾಗ ಕೊಡ್ತಾನಂದಾನ. ಏ ಬಬಲಾದಿ, ಲೇ ಬದ್ಮಾಸ್ ನನ್ನ ಬಗ್ಗೆ ಬುಲಾದಿ, ನಿಂದು ಬರೀ ಇದೇ ರಗಲವಾಯಿತು. ಮಾನ್ಯ ಆ ಪಕ್ಕ ದೂರ ಪರಮೇಶಿಯುವುದು ಹಣದ ಗತಿ ಏನಾಯ್ತೆಂದು ಬೊಗಳಲೇ ಹರಾಮ್ಕೋರ್. ಪಕ್ಕದ ಮಣಿ ಹೊಲ ಪರಮೇಶ್ರಿ ಅವ ನಿಮ್ಮ ಹತ್ತಿಲೆ ಬಂದ ಸಾಲ ಕೊಡ್ತಾನ ನಾನು ನೋಡ್ರಿ. ಲೇಖತ್ತೆ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಇರದಿದ್ದರೆ ಇದೇ ಪಿಸ್ತೂಲಿನ ಸುಟ್ಟು ಬಿಸಾಕಿ ಬಿಡುತ್ತೇನೆ. ನಿಮ್ ಪಿಸ್ತೂಲ ತಳಗಿಳಿಸ್ರಿ, ತಳಗಿಳಿಸ್ರಿ. ಅಂತೂ ಎತ್ತಬೇಡ್ರಿ. ಗೌಡ್ರ, ಪಿಸ್ತೂಲ ಎತ್ತಬೇಡ್ರಿ, ತಳಗಿಳಿಸ್ರಿ. ಅಲ್ಲಿ ಹೋಗಿ ಬಂದನ್ರಿ, ಕೊಡ್ತಾನ್ರಿ. ರಾಂಡ ಸತ್ತ ರಾಂಡ ಮುಂಡ್ಯಾರಿಗೆ ನೀವು ಸಾಲ ಕೊಡೋದು ಅನ್ನೋದು ನಮಗ ಗೊತ್ತು ಮಾತ್ರ ಐತಿ. ಕೈಯಾಗ ಬಳಿ ಇಲ್ದವ್ರಿಗೆ, ಹಣಿ ಮ್ಯಾಗ ಕೂಕ್ಮ ಇಲ್ದವ್ರಿಗೆ ನೀವ ಸಾಲ ಕೊಡ್ತೀರಿ. ಅಲ್ಲೇ ಸೈಟಿಗೆ ಬಂದ ನಿಮಗೆಲ್ಲ ತೋರಿಸ್ನಂದಾಳ್ರಿಪ್ಪ, ಕೊಡ್ತನ ಅಂದಾಳ ಸಾಲಾನ. ಏನು? ಗಂಡ ಸತ್ತ ಮುಂಡೆಯರಿಗೆ ಹರೆಯದ ತರುಣಿಯರಿಗೆ ಸಾಲ ಕೊಟ್ಟಿದ್ದು ಏನಾಯ್ತು? ಗೌಡ್ರ, ಇಲ್ಲಿ ಬಂದ್ರ ನೋಡ್ರಿ ಮೇಣ ಪಾಯಿಂಟಿಗೆ ಅದರಿ. ಅದ ಮ್ಯಾಗಿನ ಹೊಲದ ನಿಮ್ಮ ಸಡ್ಡಿಗೆ ಬಂದ ಸಾಲ ಚುಕ್ತಾ ಮಾಡ್ತನಂದಾಳ್ರಿ, ಸಾಲ ಚುಕ್ತಾ ಮಾಡ್ತನಂದಾಳ. ಆದರೆ ಇರಲಿ ಬಬಲದಿ, ಮೊನ್ನೆ ನಮ್ಮ ಆಳುಗಳು ಆ ಸತ್ಯವಂತನ 1 ಎಕರೆ ವರಲಕ್ಷ್ಮಿ ಹತ್ಯೆ ಬೆಳೆಸಿ ನಾಶ ಮಾಡಿದ್ದಕ್ಕೆ ಸಮಾರಂಭದಲ್ಲಿ ಸೊಕ್ಕಿನ ಮಾತುಗಳನ್ನು ಆಡಿದ್ದಾನೆ ಆ ಸತ್ಯವಂತ. ಯಪ್ಪ, ಚೇ 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 ಯಪ್ಪ ಗೌಡ್ರ, ಏನ್ ಕೇಳಿರಿ? ಅವರ ಮನೆಗೆ ನಾ ಸಾಲ ಅಸಲಿ ಆದಾಗ ಆ ಸತ್ಯವಂತ ಏನು ಅಂದಿಲ್ರಿಪ್ಪ, ಸತ್ಯವಂತ ಏನು ಅಂದಿಲ್ಲ. ಅವನ ತಮ್ಮದ ನೋಡ್ರಿ ಜಮದಗ್ನಿ. ಆ ಮಂಗ್ಯ ನನ್ನ ಮಗ ಬಾಳ ಮಾತಾಡೇನ್ರಿ, ಬಾಳ ಮಾತಾಡ್ಯಾನ. ಏನೆಂತೂ ಮಾತಾಡಿದ್ರೆ ಆ ಬಡಕುಣ್ಣಿ ಜಮದಗ್ನಿ ಚೇ 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 ಏನು ಹೇಳಲ್ರಿ, ಏನು ಬಿಡಲಿ. ಏ ಗೌಡ, ಆ ಗೌಡನ ಆಪ ಗಳಿಸಿದ್ಯಲ್ಲ ಮ್ಯಾಗಿನ ಮಣಿ ಬುಡು ಸಮಾನ ಕೆತ್ತ ಸರ್ವನಾಶ ಮಾಡ್ತಾನ್ರಿ, ಸರ್ವನಾಶ ಮಾಡ್ತಾನ. ಏನು ನಮ್ಮ ಬಿಡಿ ನೆಲ ಸಮ ಮಾಡುತ್ತಾನೆ ಎಂದು ಉತ್ತರದಿಂದ ಮಾತನಾಡಿದ್ದೇನೆ. ಆ ಬಡ ಬಿಗಾಳಿ ಜಮದಗ್ನಿ ಅಂದ ಅಷ್ಟ ಅಲ್ರಿ. ಈ ಸದ್ದ ಇಲ್ಲೇ ನಿಮ್ಮ ಗೌಡ್ರ ಮನೆಗೆ ಬಂದು ಸವಾಲ್ ಹಾಕ್ತಾನಂದ್ರಿ. ಬರೋ ಟೈಮ್ ಆಗೈತ್ರಿ ಇಪ್ಪ, ಬರೋ ಟೈಮ್ ಆಗೈತೆ. ಲೇ ಅಗ್ನಿ, ಅಷ್ಟ ಅಗ್ನಿ ಅಲ್ರಿ. ಈ ಸುತ್ತಳಿಗೆ
ಸರದಾರ ಅದ. ಜಮದಗ್ನಿ ಅದಾನ್ರಿ ಅವ ಜಗಮದಗ್ನಿ. ಲೇ ಜಮದಗ್ನಿ, ಸುತ್ತೇಳು ಅಳಿಗೆ ಸುಬೇರನಾದ ಈ ದೇಸಾಯಿ ಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಓಡಾಡಿಸಿ ಕಡಿತಾನೆಂದು ಬಗಳಿದಾನ ಆ ಸ್ವಕ್ಕಿನ ಕುಂಡಿ ಜಮದಗ್ನಿ. ಗಡ 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 ಗುಡು 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 ನಡಗ ಸುಭದ್ರ ವೀರಭದ್ರ ವೀರಭದ್ರ. ನಿನ್ನ ಮನೆತನಕ್ಕೆ ಅಷ್ಟ ಅಲ್ಲ ಗೌಡ, ಮದದ ಮದಹಾನೆ ಅಂತೆ. ಲೇ ಜಮದಗ್ನಿ, ಅಭಿನಿತ್ರುವ ನಿಮ್ಮಂತ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ ಮಗಳೇ. ಪುಂಡ ಹುಲಿಯಂತೆ ಪುಂಡ ಪುರುಷರ ಗಂಡ ನಾನೆಂದು ನೀನು ನಿಗರಾಡಿದರೆ ಸುತ್ತೇಳು ಒಳಗೆ ಸುಬೇರನಾದ ಎನಿಸಿಕೊಂಡಿರುವ ಈ ದೇಸಾಯಿ ಗೌಡನಿಗೆ ಪ್ರತಿ ಕೆಲಸಕ್ಕೆ ನೀನು ಅಡ್ಡ ಬಂದರೆ ನಿನ್ನ ಅಡ್ಡದಾಗಿ ಸೀಳಿ ಸಿಗಿದು ಬಿಡುತ್ತೇನೆ. ಏ ಗೌಡ, ನೀನು ಕರಿಕಾಳಿಂಗ ಸರ್ಪ ಅಷ್ಟಲ್ಲೇ ಅವರಿವರ ಬರೆದ ಕಥಿ ಕಾದಂಬರಿಗಳು ಓದಿ ಕರಿಕಾಳಿಂಗ ಸರ್ಪ ಅಂತ ಹೆಸರಿಟ್ಟ ಮಾತಕ್ಕೆ ನೀನೇನು ದೊಡ್ಡ ಸೂರ ಸರ್ದಾರ್ನಲ್ಲ ಮಗಳೇ. ನಿಮ್ಮಂತ ಬಾಂಡರ್ ನೆತ್ತಿ ಮೇಲೆ ಕಾಲಿಟ್ಟು ಎತ್ತರ ಕುಡಿಯಲು ಭೂಗತ ಲೋಕದಲ್ಲಿ ಅವತರಿಸಿ ಬಂದಾನೆ ಈ ಗಂಡು ಗಲಿ ಜಮದಗ್ನಿ. ಪುಂಡ ಪುರುಷರ ಗಂಡ ಪುಂಡ ಪುರುಷರ ಗಂಡ ಗಂಡದೆ ಶೂರ ಮಿಂಡ ನಾನೆಂದು ನೀನು ಅಬ್ಬರಿಸಿದರೆ ಆಹುತಿಯಾಗುವೆ. ಇದೇ ಈ ನನ್ನ 7 ಬಾರಿನ ಬಂದೂಕಿನಿಂದ. ಸತ್ತು ಸುಡುಗಾಡು ಸೇರುವೆ ಕೈಯಲ್ಲಿ. ಬದುಕುವ ಆಚರಣೆಗಳ ಗೌಡ, ಆ ನಿನ್ನ 7 ಬಾರಿನ ಬಂದೂಕಿಗೆ ಭಗವ ದೇವಾಲ ನೇದು ಚಿಕ್ಕ ಚಿಕ್ಕ ಅಂತ ಹೆಣ್ಣು ಕುರಿಗಳ ಹಾಲು ಕುಡಿದು ನಿಮ್ಮಂತ ಮನಾಂತರವಾದ ಇಳಿಸಲು ಶಿವಲೋಕದಿಂದ ಅವತರಿಸಿ ಬಂದಿದ್ದಾನೆ ಈ ಸೂರ ಜಮದಗ್ನಿ. ಲೇ ಸೊಕ್ಕಿನ ಕೊಂಡಿ, ಈ ದೇಸಾಯಿ ಗೌಡನೆಂದರೆ ಶರಣೆಂದು ಸಲಾಂ ಹೊಡಿತಾರೆ ಪುಂಡ ಪ್ರಚಂಡರು. ಅಂತರದಲ್ಲಿ ನೀನ್ ಯಾವಾಗಿರೋ ತಪ್ಪದವೇ ಈ ದೇಸಾಯಿ ಗೌಡನಿಗೆ. ಸುಮ್ಮನೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗೌಡ, ನಿನ್ನೆ ದಿನ ನಿನ್ನ ಆಲಯದ ಅವರ ಲಕ್ಷ್ಮಿ ಹಟ್ಟಿ ಬರೆಯಲು ಹೊರಗಿನ ಆಚೆ ಮಾಡಿ ನನ್ನ ಅಣ್ಣನ ಕೈ ಸುಟ್ಟು ಏಡಿಯಾಗಿ ತಂದುವ ನಿನ್ನ ಅಣ್ಣ ಕಡವರಿಗೆ ಕಟ್ಟಿ ಮಾರು ಬಂದ್ರೆ ನಿನ್ನ ಪಾಲಿಗೆ ಬಂದರ್ಮನಾಗಿ ಯಮಧರ್ಮ ಜೋಡುಗಳಿಗಾಗಿ ಈ ನಾಡನ್ನೇ ಆಳಬೇಕೆಂದಿರುವ ನಮ್ಮಿಬ್ಬರನ್ನು ಎದುರು ಹಾಕಿಕೊಂಡು ಸಾಯಬಿಡಲೇ ಪಡಬಿಗಾರಿ ಉಚ್ಚಾರಣೆ ಬಚ್ಚ ಈ ಜಗದಾಗ್ರಿ ಜಗವೆಲ್ಲ ಜಿಗಿಸಿ ನಿಮ್ಮಂತ ಬಂಡ ಶ್ರೀಮಂತರನ್ನು ಒಂದು ಬುದ್ಧಿ ಕಲಿಸಲು
ಶಿವನ ಅವತಾರ ಜಮದಗ್ನಿ. ನಿನ್ನಂತ ಹರ ಶಿವಗಂಧರು ಬಂದಂತ ಎಷ್ಟೋ ಕುಲಿಗಳು ಈ ಪಾಟೀಲ್ ಕೈಯಲ್ಲಿ ಮಣ್ಣಲ್ಲಿ ಮಣ್ಣು ಮುಕ್ಕಿದ್ದಾರೆ. ಅಂತದ್ರಲ್ಲಿ ನೀನ್ಯಾವ ಶಿವನ ಅವತಾರ ಜಮದಗ್ನಿ? ನೀನ್ಯಾವ ಜಮದಗ್ನಿ? ಏ ಪಾಟೀಲ, ಇವನು ಹಿಂದಿನ ಕಾಲದ ಜಮಗ್ನಾಗಣಿಯಲ್ಲಿ ಉದೋ ಎಂದು ಬಂದ ಭಕ್ತರ ಕಷ್ಟವನ್ನು ನೀವು ವಾಚಿ ಜಗತ್ತು ತಾರಿಯಾದ ಆ 7 ಕಾಲದ ಎಲ್ಲ ಮನಗಂಡ ದೇವಲೋಕದ ದೇವಪುರುಷ ಆ ಜಮದಗ್ನಿ ನಿಮ್ಮಂತ ಬಂಡರ ವ್ಯಕ್ತಿಯ ಮೇಲೆ ಕಾಲಿಟ್ಟು ನೆಟ್ಟರ ಕುಡಿಯಲು ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಇವನು ಭೂಗತ ಲೋಕದ ಜಮದಗ್ನಿ. ಲೇ ಜಮದಗ್ನಿ, ಭೂಲೋಕದ ಜಮದಗ್ನಿ ನಾನೆಂದು ನೀನು ಹಾರಾಡಿದರೆ ನಿಗರಿ ನಿಂಗಪ್ಪನ ಸೇರುವೆ ಈ ಸಿಂಹ ದೇಸಾಯಿಗಳ ಕೈಯಲ್ಲಿ. ಸುಮ್ಮನೆ ಈ ಸಿಂಹವನ್ನು ಬಿಟ್ಟು ಹೊರಟೋಗ ಇಲ್ಲಿಂದ. ಅಲಮಾರಲೇಗೌಡ, ಇವನು ಸನಾತನ ಗಂಡುಗಳಲ್ಲಿ ಪುಟ ಅಪ್ಪ ಮಾಡಿದ ನಿಮ್ಮಂತ ನನ್ನ ವ್ಯಾಗರನ್ನ ಕತ್ತರಿಸಿ ನಾನು ಕೈಗೆ ಕಚ್ಚಲು ನಿನ್ನ ಅಪ್ಪನ ಬೇಕಾದ ಮಗನೇ, ನಿಮ್ಮ ಅಪ್ಪನ ಅಪ್ಪನೇ ಬೇಕಾಗಿಲ್ಲ. ಮೇಲಾಗಿ ನಿನ್ನ ಅಪ್ಪನೇ ಪಡೆದ ಒಳಗೆ ಬರಲು ನೀನೇನು ದೊಡ್ಡ ಜ್ಞಾನದಲ್ಲ ಮಗನೇ. ಬಡವರ ಬಿಸಿ ರಕ್ತವನ್ನು ನೀರಿನಂತೆ ಕುಡಿದು ಬೇರೆಯಾಗಿ ಬೆರೆತಿರಲ್ಲ ಗೌಡ. ಲೇಪಣಕೊಂಡಿ ಹುಡಿ ಹಬ್ಬಿಸಿದ ಹುಲಿಯಂತೆ ಸೇರಿಗೆ ಸೇರಿ ಎಂಬ ಗಾಯಗೊಂಡ ಸರ್ಪ ನೀನು ಎಡೆ ತುಳಿದು ಬದುಕಲು ಪ್ರಯತ್ನ ಪಟ್ಟರೆ ಪ್ರಣಹತ್ತಾಗಿ ಹರಿಸುತ್ತವೆ ನಿನ್ನ ಕೊಪ್ಪಿದ ದೇಹವನ್ನು. ಸುಮ್ಮನೆ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕಡಿದು ಹೆರಿಗೆ ತುಂಬಬೇಕಾಗುತ್ತದೆ. ಬಲು ಯಾಚಾರ. ಲೇ ತಮ್ಮ, ನಮ್ಮ ಗೌಡ್ರು ಬಂದಿಗಿನ ಕೈಯ ಸೆಕ್ಕ ಸಾತ ಸುಡಗಾಡ ಸೇರ್ಬೇಡಿ ಜಮದಗ್ನಿ. ನಮ್ ಗೌಡ್ರು ಮಾತು ಕೇಳಿಬಿಡು. ಹೇಮಗಲಾದಿ, ಇನ್ನೊಂದು ಸಾರಿ ನೇದರೆ ಒಂದು ಬಿಟ್ಟೆ ಹೇಳೋ ಬಡ ಭಿಖಾರಿ, ಸುತ್ತೇಳು ಹಳ್ಳಿಗೇಳಿ ಸುಬೇಗ ಅವರು ನೆನೆಸಿಕೊಂಡಿರುವ ನನ್ನ ದೇಸಾಯಿ ಗೌಡನಿಗೆ ಎದುರಿಗೆ ಕುರಿ ಕಾಯುವ ಬೊಮ್ಮನಕ್ಕೆ ಹಾರಾಡುತ್ತಿರುವೆಯಲ್ಲ, ಯಾರೋ ನೀನು ಕತ್ತೆ. ಅಚ್ಚನೇ ಕರಿಮಸರಿಯ ಶ್ರೀಮಂತ ಕುಮಾರಿ, ನೀನೊಂದು ಕಾಪಿ ನಿಂತಿರುವ ಕಾಮಾಗಿ ನಾನು ಕುರಿಕಾಯ ಹೊಮ್ಮನಲ್ಲ ಲೇಬಲ್ ಬರ್ ನಿಮ್ಮಂತ ಹರಿಯದ ಹಕ್ಕಿಗಳ ರೇಖೆ ಪೋಷಕ ತರಿಸಿ ಜಂಬದ ಕೊನೆಗೆ ಅಕ್ಕ ಪಾಠ ಕಲಿಸಲು ಈ ಭಾರತ ಉದರದಲ್ಲಿ ಹುಟ್ಟಿ ಬಂದಿರುವೆ. ವ್ಯಾಪಾರದ ಇವೀರ ಕೆಸರು ಚಂದಾಗ್ರಿ. ಏ ಬರಬೇಕಾರಿ ಜಮದಗ್ನಿ, ಹೂವ ಏನಿಂತ ಮುಂದೆ ನನ್ನ ಭಾವಿ ಸತಿಯಾಗಬೇಕಾದ ಈ ರೇಣುಗಳಿಗೆ ನೀನು ಸಿಕ್ಕಿ ಮಾತನಾಡಿದರೆ ನನ್ನ ನಾಗನಾಗಿ ಈ ಪಾಟೀಲು ನಿನ್ನ ದೇವನು ಕಚ್ಚಿ ತಿರುತ್ತಾನೆ. ಬಲು ಎಚ್ಚರ ಮಗನೇ. ಹರಿಯದ ಹೆಣ್ಣಿನ ಮುಂದೆ ಜಂಬ ಕೊಟ್ಟು ಹೇಳಿನ ಮಗನೇ ಪಾಟೀಲ. ಈ ಜಮದಗ್ನಿಯನ್ನು ದೇಹವನ್ನು ಇದನ್ನು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಮುಚ್ಚ ಬಾಯಿ ಬಡ ಭಿಖಾರಿ, ಇನ್ನೊಂದು ಸಾರಿ ಹತ್ತು ಮೀರಿ ಮಾತಾಡಿದ್ರೆ ನಿನ್ನ ಹೆಣ ಹತ್ತು ಕಾಗೆ ನಾಯಿಗಳಿಗೆ ಆಹಾರವಾಗಬೇಕಾಗುತ್ತೆ. ನಾನು ಎಚ್ಚರದಿಂದ ಮಾತನಾಡು. ಎಚ್ಚರ ತಪ್ಪಿ ಸ್ವಾನದಂತೆ ಬರುತ್ತಿರುವುದು ನಾನೆಲ್ಲ ಹೇಗೆ ಹಣ ಹಬ್ಬದಲ್ಲಿ ಬೆಳೆಯುತ್ತಿರುವ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳಿ ನಮಗಾದ ಬೆಲೆ ನಷ್ಟ ಕೊಡಲು ಅಂದಾಗ ನೀನೊಂದು
ಒಂದು ವೇಳೆ ನಮ್ಮಣ್ಣನಿಗೆ ಬುದ್ಧಿ ಹೇಳಿ ನಿನಗಾದ ಬೆಳೆ ನಷ್ಟನ ಕೊಡದೆ ಇದ್ರೆ ಏನವು ಮಾಡ್ತೀಯಾ? ರೇಣುಕ, ನಮಗಾದ ಬೆಳೆ ನಷ್ಟ ಕೊಡದ ಇದ್ರ ಅಣ್ಣ ತಂಗಿಯರ ನಿಮ್ಮಿಬ್ಬರನ್ನು ಇದೇ ನನ್ನ ದುರ್ಗಿ ಕಲವರಿಕೆಯಾಗಿ ತುಳಿದು ಹೇ ಜಮದಗ್ನಿ, ಮಾತಿಗೆ ಮಾತು ಬೇಯಿಸಿದರೆ ಪ್ರಯೋಜನವಿಲ್ಲ. ನಿನ್ನ ಬೆಳೆ ನಷ್ಟ ಮಾಡಿದ್ದಕ್ಕೆ ಪರಿಹಾರನೂ ಕೊಡುತ್ತೇನೆ, ಊರವರೆಗೆ 2 ಎಸ್ಟೇಟ್ ಕೂಡ ಬರೆದು ಕೊಡ್ತೇನೆ. ಆದರೆ ನಿನ್ನ ಅತ್ತಿಗೆ ಶಬರಿ ಒಂದೇ ಒಂದು ಸಲ ನನ್ನ ಸೂಳೆಗೆ ಸೆರಗಾಯಿಸಿದರೆ ಸಾಕು. ಲೇ ಜಮದಗ್ನಿ, ನಮ್ಮ ಮಾವ ಕೇಳೋ ಪ್ರಶ್ನೆಗೆ ನೀನು ಒಪ್ಪಿದರೆ ಕೋಟ್ಯಾಧಿಪತಿಯಾಗಿರುವೆ ಈ ಜಗದಲ್ಲಿ. ಈ ಮಾತನ್ನು ತಿರಸ್ಕರಿಸಿದ್ದೆ, ಆದರೆ ಭಿಕ್ಷಾಧಿಪತಿಯಾಗಿ ಬರುವೆ ಈ ಜಗದಲ್ಲಿ. ಆಯ್ತು ಗೌಡ್ರಿ, ನೀವು ಹೇಳಿದಂತೆ ನಾನು ಕೇಳುತ್ತೇನೆ. ಆದರೆ ನನ್ನದೊಂದು ಮಾತಿದೆ ಅಲ್ಲ, ಅದೇನು ಅಂತ ಬೇಗ ಬಗಳದೆ ಆರಾಮ್ಕೋ ನನ್ನ ಮಗನೇ. ನೋಡಿ ಗೌಡ್ರಿ, ನಮ್ಮ ವರಲಕ್ಷ್ಮಿ ಹಟ್ಟಿಗಳನ್ನು ಹರಿಗಿದ ನಷ್ಟನೂ ಕೊಡಬೇಡಿ. ಮೇಲಾಗಿ ನಿಮ್ಮ ಎಸ್ಟೇಟ್ ಅನ್ನು ನನ್ನ ಹೆಸರಿಗೆ ಬರೆದು ಕೊಡಬೇಡ್ರಿ. ನನ್ನ ಅತ್ತಿಗೆ ಶಬರಿ ಹಂಗ ನಿಮ್ಮ ಸೂಳೆಯಾಗೇ ಇದ್ದು ಬಿಡಲಿ. ಆದ್ರೆ ಚಂದುಳ್ಳ ಚೆಲುವಿಯಾದ ಈ ನಿನ್ನ ತಂಗಿ ರೇಣುಕಾ ನನ್ನ ಸೂರ್ಯಾಗಿದ್ದರೆ ಹಂಗ ಸೂರ್ಯಗಡ ಮನೆಯವರ ಹೆಣ್ಣು ಮಕ್ಕಳೆಲ್ಲರೇ ನಾವು ಲಾಯ್ಕ್ ಸೂರ್ಯಗಳೇ. ಕೊನೆಯದಾಗಿ ಹೇಳುತ್ತೇನೆ ಮಗನೇ, ನಮಗಾದ ಬೆಲೆ ನಷ್ಟ ಕೊಟ್ರ ಇದನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ. ಇಲ್ಲದಿದ್ರ ನಿಮ್ಮ ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ಅಣ್ಣ ಹತ್ತು ಹೆಚ್ಚಿಗೆ ಕಾಕೆ ಏ ಜಮದಗ್ನಿ, ಎಂತ ಸತ್ತಿನ ಮಾತುಗಳನ್ನಾಡುವೆ. ಅಣ್ಣ, ನಾನು ಇಲ್ಲಿಯ ಬಂದು ಕಾಣ ಈಡುತ್ತೇನೆ ಇವನ ಶರೀರವನ್ನು. ಈ ಕೊಬ್ಬಿದ ಕೊಂಡಿಯನ್ನು ರೇಣುಕಾ, ನೀನೊಂದು ಹೆಣ್ಣಾಗಿ ನನ್ನ ಪದ ಅರ್ಥ ವಿವೇಕಿ. ನೀ ಹೆಣ್ಣಲ್ಲ ಮಾಡಿ ಲೇ ಮಗನೇ ಜಮದಗ್ನಿ, ಸುಬೇರನಾದ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಿಗೆ ಕೆಣಕಿ ಸೇಡಿಗೆ ಎಬ್ಬಿಸಬೇಡ ಸಿಕ್ಕಂಡಿ. ಇದೇ ಈ ನನ್ನ 7 ಬಾರಿನ ಬಂದೂಕಿನ ಬಾಯಿಗೆ ಆಹುತಿಯಾಗುವೆ. ಬಂದ ಶ್ರೀಮಂತರ ಕೆಣಕಿ ಸಾಯುವ ಶಿಖಂಡಲ್ಲಿ ಶಿಕಾರಿ ಇಳಿಸಿರುವ ಗಂಡು ಹುಳಿ ನಿನ್ನ ರೋಡ ನನ್ನ ರೋಡ ತೆಗೆದು ಗಂಡ ತುದಿಯ ಕಾಟುವ ಪೂರ್ವದಲ್ಲಿ ಅಣ್ಣ ತಂಗಿಯರಾದ ನೀವಿಬ್ಬರು ಕರೆದು ಬಾಗಿಲಿಗೆ ನೇತು ಹಾಕಿ ಆ ರುಂಡಕ್ಕೆ ಆ 3-35 ಮೆಟ್ಟಿಲ ಸರ ಹಾಕಿ
ಆಗಿ ನೀನು ನಮ್ಮೊಂದಿಗೆ ವೈರತ್ವ ಸಾಧಿಸಲು ಬಂದರೆ ನೆಲ ಕಾಣುವೆ ಇಲಿಯಾಗಿ ಸತ್ತು ಸುಡುಗಾಡು ಸೇರುವೆ ಈ ಪಾಟೀಲ್ನ ಕೈಯಲ್ಲಿ. ನಿನ್ನವರ ಲಕ್ಷ್ಮಿ ಹೆಚ್ಚು ಬೆರಗದೆ ಅದು ನಷ್ಟ. ಕೊಡಲೇನು ನಾವೇನು ಕೈಲಾಗದ ಶಂಡರಲ್ಲ. ನೀನು ಏನು ಮಾಡ್ತೀವೋ ಮಾಡಿಕೋ, ಅದನ್ನು ನಾವು ಒಂದು ಕೈ ನೋಡೇ ಬಿಡ್ತೇನೆ. ಏ ಜಮದಗ್ನಿ, ಹುಲಿ ಬೆಕ್ಕಿನಂತೆ ಸೋದರ ಮಾವ ಅಳಿಯರಾದ ಈ ಜಗದಲ್ಲಿ ಜಯಬೇರಿ ಸಾಧಿಸಲು ಸಿದ್ಧನಾಗಿ ನಿಂತಿರುವ ಈ ಸರದಾರರಿಗೆ ಸವಾಲು ಹಾಕಿದ ನಿನ್ನಂತ ಕುಂಡಿಗಳಿಗೆ ಬಗ್ಗುವ ಹೇಳಿ ನಾನಲ್ಲ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವರ್ಡ್. ಯಾವತ್ತೆಂದು ಹೇಳುವ ಹೇಸಿರಿ ರೇಣುಕ ಲಚ್ಚೆಗೆ ಲಚ್ಚೆ ಪಟ್ಟು ನಿನ್ನಂತ ಕೊಬ್ಬಿದ ಕೊಂಡಿಗಳಿಗೆ ಪೆಟ್ಟ ಸರಿ. ಲೇ ಮಗನೇಗೌಡ, ಲೇ ಪಾಟೀಲ, ನೀವು ನಮ್ಮವರ ಲಕ್ಷ್ಮಿ ಹಂಚಿ ಬೆಲೆ ಹರಿಗಿದ ಸೇಡಿನ ಪ್ರತಿಕಾರವಾಗಿ ನಿಮ್ಮ ಹೊಲದಲ್ಲಿ ನಿಮ್ಮ ತಂಗಿ ಹೆಸರಿನಲ್ಲಿ ಕೋಟ್ಯಾಂತರ ಬಾಳುವ ಎಸ್ಟೇಟನ್ನು ನಾಳೆ ತನಗೆ ಜೈ ಸೇವಿ ಕರ್ಸಿಯ ನನ್ನ ಸಮ ಮಾಡ್ತಿರ ಮಕ್ಕಳ ನಿಮ್ಮಿಬ್ಬರಲ್ಲಿ ಗಂಡಸ್ತನವೆಂದರೆ ಒಂದು ಕಡೆ ಈ ಸಿಂಹನು. ಲೇಜ ಮದುವೆ ನಿಂತುಕೋ, ಇಲ್ಲದಿದ್ದರೆ ನಿನ್ನು ಸೂಟ್ ಮಾಡಿ ಬಿಸಾಕಿ ಬಿಡುತ್ತೇನೆ. ಈ ಬಂದೂಕಿನಿಂದ ಶೂಟ್ ಮಾಡಿ ಬಿಸಾಕೋಗೊಂಡೆ ನೀವೇಗೌಡ. ಸಮ ಮಾಡುವಾಗ ಅಲ್ಲೇಟಿನಲ್ಲಿ ನಿಮ್ಮಿಬ್ಬರ ಸೂರತನ. ರೇಣುಕ, ಹಳ್ಳಿ ಗೊಂಬೆ, ಬೆಳ್ಳಿ ಗೊಂಬೆ, ಬರ್ತೀನಿ. ಗುಡ್ ಬೈ. ಅಣ್ಣ, ಏನಿದು ನಿನ್ನ ಹೇಳಿದರೆ? ಅವನು ನಿನ್ನ ಕಣ್ಣೆದುರಿಗೆನೆ ಈ ನಿನ್ನ ತಂಗಿಗೆ ಏನು ಬೇಕಾದಂದ್ರು ಸುಮ್ಮನೆ ಇದ್ದದ್ದು ನಿಮ್ಮ ಹೇಳಿದನವನ್ನ. ಹೌದು ಬೇಡ್ರಿ ಧನ್ಯಾರ, ನಿಮ್ದು ಏನಿದ್ರು ಭರವಸ ತೋರಿಸ್ತಾರ್ರಿ ಇವ್ರು. ಅಲ್ಲಿ ರಂಜಾರ ಮುಂದೆ ಒಳಗ ಒಳಗ ಧನ್ಯಾರ ಆ ಜಮದಾಗ್ರಿನ ಬಿಟ್ಟದ ನಮಗೂ ಏನು ಸರಿ ಬರ್ಲಿಲ್ಲ ನೋಡ್ರಿ. ಅದಕ್ಕೆ ಸುಟ್ಟ ಬಿಸಾಕಿ ಬಿಟ್ರ ಹಾಕೈತ್ರಿ ಆ ಮಗನ ಒಂದ ಏಟಿಗೆ. ಇದೇನ್ ಸರಿ ಇಲ್ರಿ ಗೌಡ್ರ. ಮತ್ತೆ ಒಂದೇ ಇದಿಗೆ ಅವನ ಕಥೆ ಮುಗಿಸಿದರೆ ನಾನು ಎಳೆಯುತ್ತಿರುವ ನಾಟಕ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಅವನನ್ನು ಹಂತ ಹಂತವಾಗಿ ಕತ್ತರಿಸುತ್ತಾ ಕಂಸಿನ ಆಯತರ ಹಲಿಯೋತ್ತರ ಮಾಡಿ ಬರಿದು ಅವನನ್ನು ಸಿಗಲಿಕ್ಕೆ ಸುಡುಗಾಡಿ ಕಟ್ಟಲು
ನೀನೊಳೊಂದು ಪ್ಲಾನ್ ಹಾಕು. ಪ್ಲಾನ್ ಹಾಕಿ ಮಣಿ ಮುರಿಯೋ ದಗದನ ನಂದ್ರಿ ಅಪ್ಪ. ಎದ್ದದಿಲ್ಲದಂಗ ಎಲ್ಲದಿದ್ದಂಗ ಪ್ಲಾನ್ ಹಾಕೋದ್ರಿ ದಗದನಂದು ಅವ್ರ ಹೇಳ್ತಾನ ನಡ್ರಿ. ಇದ್ರಲ್ಲೇ ತಲೆ ಒಳಗೆ ಸ್ಟೇಂಕ್ ಮಾಡಿ ಅಲ್ಲೇ